ಮೊಟ್ಟೆ ಸಾರು ನೋಡ್ರಿ ಸರ್. ಒಂದೇ ಒಂದು 3 ಕೊಟ್ಟಾರ ಸರ್. ಊಟ ಮಾಡ್ರಿ ಸರ್. ಸರ್ ಒಂದೇ ಒಂದು ತಿಂತೀನಿ ಸರ್. ಸರ್ ಉಳ್ಳಾಗಡ್ಡೆ ಕೊಡಿ. ಉಳ್ಳಾಗಡ್ಡೆ ಹೆಚ್ಚಿಕೊಡ್ರಿ. ಸಾಕು ಥ್ಯಾಂಕ್ ಯು. ತಾಯಿಯ ನೆನೆದೆವು ತಂದೆಯ ನೆನೆದೆವು ತಂದೆ ಬೀರಪ್ಪನ ಪಾದವು. ಇಲ್ಲೇ ಕುಂದ್ಬಿಡ್ರಿ ಸರ್. ಕೂರ ಸರ್ ಬನ್ನಿ. ಕೈ ನೀರು ಕೊಡ್ರಿ ಒಂದು ಸರ್. ಅಲ್ಲಿ ಬರಂಗಿರಿ ಬನ್ನಿ ಅಂಕಲ್. ಇಲ್ಲ ಸರ್ ಕುಂದ್ರಿ ಇಲ್ಲೇ ಕುಂದ್ರಿ. ಅಷ್ಟೇ ಸೂಪರ್ ಥ್ಯಾಂಕ್ ಯು. ಬರ್ರಿ ಸರ್ ನೀವು. ವಿನೋದ್ ಸರ್ ತಗೊಳ್ಳಿ. ಅವರೆಲ್ಲ ರೂಢ ಹೌದು ನೀರಲ್ಲಿ ತರ್ತೀರ ನೀವು ನೀರು? ಇಲ್ಲಿ ಬೀಳ್ತದಲ್ಲ ಪಂಪ್ ಸೆಟ್ಟಲ್ಲಿ. ಓಕೆ ತುಂಬ ನೀರು ಚೇಂಜ್ ಆಗುತ್ತಲ್ಲ, ತೊಂದರೆ ಆಗಲ್ಲ ನಿಮಗೆ? ಏನಾಗಲಿ ಸರ್, ಅಲ್ಲಿ ರೂಢ ಆಗಿಬಿಡವು. ನಿಮ್ಮ ಕುರಿಗಳು ಎಷ್ಟೇ ದೂರ ಹೋದ್ರೂ ನಡ್ಕೊಂಡೇ ಹೋಗ್ತಾವಂತೆ? ನಡ್ಕೊಂಡು ಓಕೆ ಊಟ ಮಾಡ್ತಾರೆ. ಥ್ಯಾಂಕ್ ಯು. ಮೊಟ್ಟೆ ಸಾರು ನೋಡ್ರಿ ಸರ್. ಓಕೆ ಕೊಡಮ್ಮ. ಒಂದೇ ಒಂದು 3 ಕೊಟ್ಟಾರ ಸರ್. ಊಟ ಮಾಡ್ರಿ ಸರ್. ಸರ್ ಒಂದೇ ಒಂದು ತಿಂತೀನಿ ಸರ್. ಇಲ್ಲ ಸರ್, ನಾವು ನಿಮ್ಮಷ್ಟು ಪವರ್ ಇರೋರಲ್ಲ. ಇಲ್ಲ ಊಟ ಮಾಡ್ರಿ. ಪವರ್. ಓಕೆ ನಿಮಗೋಸ್ಕರ 2 ತೊಗೊತೀನಿ. ಆಯ್ತು. ಒಂದು ಯಜಮಾನ್ರಿಗೆ. ಇಲ್ಲಪ್ಪ ನಿಂತ ಅಣ್ಣಯ್ಯ. ಉಳ್ಳಾಗಡ್ಡೆ ಅವ್ನು ಹೆಚ್ಚಿಕೊಡ್ರ. ಉಳ್ಳಾಗಡ್ಡೆ ಹೆಚ್ಚಿಕೊಡ ಸರ್. ಉಳ್ಳಾಗಡ್ಡೆ ಕೊಡಿ. ಉಳ್ಳಾಗಡ್ಡೆ ಹೆಚ್ಚಿಕೊಡ್ರಿ. ಸೊ ನೀವು ಅಡುಗೆ ಸಾಮಾನೆಲ್ಲ ತೊಗೊಂಡು ಓಡಾಡ್ತೀರಾ? ಎಲ್ಲ ಹಿಂದೆ ನಮ್ಮದು ಜೊತೆಗೆ ಇರ್ಬೇಕಲ್ಲ. ಹೋಟ್ಲಿಗೆ ಹೋಗ್ತೀನಲ್ಲ. ಇಲ್ಲ ಬಿಡು ಸರ್. ನಾವು ಬೇಡ ನಿಮ್ಮೇನು ಬೇಡ, ಉಳ್ಳಾಗಡ್ಡೆ ಯಜಮಾನ್ರು. ಸರ್ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಬಿಡಿ. ಇಲ್ಲ ಸರ್, ನಿಮ್ಮ ಫ್ಯಾಮಿಲಿ ಇಷ್ಟು ಒಟ್ಟಿಗಿದ್ರಲ್ಲ, ಏನು ಸೀಕ್ರೆಟು? ಎಲ್ಲ ದೇವ್ರ ವಿಚಾರ ಅದ. ಹೌದಾ? ಯಾಕಂದರೆ ಮಕ್ಕಳು ದೊಡ್ಡವರಾದ್ಮೇಲೆ ದೂರ ಹೋಗ್ತಾರಂತ ಅದೆಲ್ಲ ಕತೆ ಕೇಳಿದ್ದೀವಿ ಸರ್. ನಾವು ಕಲಿತಾ ಹೋಗೈತೆ. ಅದು ನಮ್ಮ ಕೈಲಿ ಇರುತ್ತಾ? ನಮ್ಮ ಹತ್ರ ಇರೋದು. ಹಾಂ, ನಾವು ಹೆಂಗೆ ಬುದ್ಧಿ ಮಾತು ಹೇಳ್ತು ಹಂಗೆ ಮಕ್ಕಳು ನಮ್ಮ ಹತ್ತಾಗಿರೋದು ಎಲ್ಲದು ಕಲ್ಸೋದು. ಓಕೆ ನಮ್ಮ ಕೈ. ನಾವು ಏನು ಮಾಡ್ತೀವಿ, ಹುಡ್ಕೊಂಬರ್ಲಿ ಎಲ್ಲಿ ಪ್ಯಾಡಿ ಹೋಗಿ ಹಾಂ ಜಾಳಿಗೆ ಬಿದ್ದು ಬಿಡ್ತಾವೆ ಅವ್ರಿಗೆ. ಹೋಯ್ತೇವೆ ಹೊರ ಜಾಳಿ ಬಿದ್ದು ಬಿಡುತ್ತೆ. ನಾವಿಂಗೆ ಬಂದು ಮಾತು ಕೇಳಿದಿಲ್ಲ. ಏನು ಹೇಳ್ತು ಹೋಗೋ ನನಗೆ ಉಳ್ಳಾಗಡ್ಡೆ ಎಲ್ಲರೂ ದುಡ್ಡು ನಾವು ಜೀವನ ಮಾಡ್ತೀವಿ. ಇಲ್ಲ ಸರ್. ಸಾಕು ಥ್ಯಾಂಕ್ ಯು. ನಾನು ರೊಟ್ಟಿ ಕೊಟ್ಟಿಲ್ಲ, ನಾವು ಒಂದು ರೊಟ್ಟಿ ಕೊಟ್ಟ ನನಗೆ. ಅದು ಒಂದು ರೊಟ್ಟಿ ನಾನು ಕೊಟ್ಟಿದ್ದು ಸರ್. ಇವ್ರು ನಿಮ್ಮ ಮಗಳು ರೀ. ಇಲ್ಲಿ ಎಷ್ಟು ಹೆಣ್ಮಕ್ಳು ಎಷ್ಟು ಗಂಡು ಮಕ್ಳು ಇದ್ದೀರಿ? ಇಲ್ಲಿ 5 ಮಂದಿ ಹೆಣ್ಮಕ್ಳು ಅದಾರೆ, 6 ಮಂದಿ 7 ಮಂದಿ ಗಂಡ್ಮಕ್ಳು ಇದ್ವಿ. ಎಷ್ಟು ಜನ ಅಂತ ಇದೀವಿ, 6 ನಾಯಿ ಅದಾವ. ನಂಗೆ ಭಾಳ ಸಂತೋಷ ಆಗಿದೆ, ನೀವು ಮಕ್ಕಳೆಲ್ಲ ಒಟ್ಟಿಗೆ ನೀವು ಮಾತು ಕೇಳ್ತಾರಲ್ಲ ಅಂತ. ಹಂಗೆ ರೀ. ಇಲ್ಲಿ ಹೆಣ್ಮಕ್ಳು ಯಾರು ತೊಂದರೆ ಕೊಡಲ್ಲ, ಗಿಂಡ್ರು ಬರೋದು ಅದೆಲ್ಲ ಮಾಡಲ್ಲ. ನಮ್ಮ ತೆಗಿರ್ತದ್ರಿ ಅದು ಬಿಗು. ನಾವು ಲೂಸ್ ಕೊಟ್ರೆ ಎಲ್ಲ ಬರ್ತಾರೆ. ಯಾಕಪ್ಪ ಇಲ್ಲಿ ಐತಿ ಗಂಡು ಮಕ್ಕಳಿದ್ದಪ್ಪ ಮಾತಾಡು ಹೋಗು. ಸೊ ಎಲ್ಲ ಕೂತು ಊಟ ಮಾಡಿಬಿಡ್ತಾರೆ. ಎಲ್ಲರೂ ಊಟ ಮಾಡಿಬಿಡ್ತಾರೆ. ಊಟ ಯಾವತ್ತೂ ಶಾರ್ಟೇಜ್ ಆಗಂಗಿಲ್ಲ, ಕಮ್ಮಿ ಆಗಂಗಿಲ್ಲ. ಕಮ್ಮಿ ಅಂತ ಎಲ್ಲ ಹೇಳ್ಬಿಡ್ರಿ. ಅನ್ನ ಇಟ್ಬಿಟ್ರು. ಸಿನಿಮಾ ನೋಡಬೇಕು, ಎಂಟರ್ಟೈನ್ಮೆಂಟು. ಇಲ್ಲ ಸರ್, ಆ ಇಂಟ್ರೆಸ್ಟ್ ಇಲ್ಲ ನಮಗೆ. ಮತ್ತು ಎಂಟರ್ಟೈನ್ಮೆಂಟ್ ಐತೆ ನಿಮಗೆ? ನೋಡ್ರಿ ನಮ್ದು ಏನೈತಿ ಅಂದ್ರೆ ಇದು ಈ ಮೊಬೈಲ್ ಬಂದವಲ್ಲ, ಇದರಲ್ಲಿ ಟಿ ವಿ ನೋಡ್ಕೊಂಡು ಕೂತು ಅಂತ ಆಸೆ. ಬೇಸರ ಆದ್ರೆ ಯಾಕಂದ್ರೆ ಇಲ್ಲಿ ಊರಕ್ಕೆ ಹೋಗ್ಬೇಕು, ನಾವು ಟಿ ವಿ ನೋಡ್ಬೇಕು, ಇನ್ನೊಬ್ರು ಮತ್ತೆ ಕುಂದಿರ್ಬೇಕು, ಕಟ್ಟೆ ಕುಂದು ಮಾತಾಡ್ಬೇಕು. ಆ ಸಂಪರ್ಕ ಇಲ್ಲ ನಮ್ಮದು. ನಮ್ಮ ಮನೆ ಒಳಗೆ ನುಸ್ತ ನಾವು ಅಣ್ಣ ತಮ್ಮ ಕೂತ್ ಮಾತಾಡ್ತಾವ. ತೈಲಿ ಅಷ್ಟ ಮಾತಾಡ, ಇನ್ನೊಬ್ರ ತಕ್ಕ ಮಾತಿಲ್ಲ. ಇಷ್ಟ ನಮ್ದು. ಸೊ ನಿಮ್ಮ ಮಕ್ಳು ಯಾವತ್ತೂ ಸಿನಿಮಾಗೆ ಹೋಗಿಲ್ಲ? ಗೊತ್ತಿಲ್ಲ ಅವ್ರಿಗೆ, ಮಕ್ಕಳು ಇಲ್ರಿ. ನೀವು ಥಿಯೇಟ್ರಿಗೆ ಸಿನಿಮಾಗೆ ಹೋಗಿಲ್ಲ? ಹೋಗಿದ್ದೀರಾ? ನೋಡಿದ್ದೀರಾ? ಅವಾಗ ಡಾಕ್ಟರ್ ರಾಜ್ಕುಮಾರ್ ಬಲ್ ಇಷ್ಟ ಇರ ಅವಾಗ. ಅವಾಗ ಬಲ್ ನೋಡಿದ್ರಿ ನಾನು. ನೋಡಿದ್ದೀರಿ. ಬಟ್ ದಿನ ಇದೇ ಮಾಡಿದ್ರೆ ನಿಮ್ಗೆ ಬೇಜಾರಾಗಲ್ವಾ? ಆಗಲ್ರಿ, ಆಗೋದಿಲ್ಲ. ಸಂಪರ್ಕ ಆಗ್ಬಿಡೋದು ಅದು.
ಒಟ್ಟು ಮಾಡ್ಬೇಕು ದುಡಿಬೇಕು. ಇನ್ನೊಬ್ರು ಮುಂಜಾನೆ ಚಾ ಕುಡ್ದು ಬರೋಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತಾರೆ. ನಮ್ದು ಆ ಪದ್ಧತಿ ಕಲ್ತಿ ಇಲ್ರಿ. ಮುಂಜಾನೆ ಇಲ್ಲೇ ಮಾಡ್ತಾರೆ ಚಾ ಇಲ್ಲೇ ಮಾಡ್ತಾರೆ. ಚಾ ಕುಡ್ತೀವಿ. ಐತಿ ಸರ್ ಏನು ಸರ್ ಸ್ವಲ್ಪ ಹಾಕಿ ಸರ್ ಸಾಕ್ರಿ ಸರ್. ಎಲ್ಲೋ ಊಟ ಮಾಡಕೈತೀವಿ ಈಗ. ಅದಕ್ಕೆ ಅದನ್ನ ಬೆಂಗಳೂರಿಂದ ನಮ್ಮ ದೋಸ್ತರು ಬಂದಾರ. ನಾನು ಇಡದೆ ಮಾತಾಡೋದು ಬೇಡ. ಊಟ ಮಾಡ್ರಿ ಸರ್. ಊಟನೇ ಮಾಡ್ತೀವಿ ಸಾಕು ಸರ್. ನೀವಾದ್ರೆ ಬಿಸಿಲು ಹಾರ್ಡ್ ವರ್ಕ್ ಮಾಡ್ತೀರಾ ಸರ್. ನಾವು ಓದ್ತಾ ಹೊಡಿತೀವಲ್ಲ. ನೋಡಮ್ಮ ನಂಬರ್ ರೀ ಫೋನ್ ಇದೆ ಇಲ್ಲೇ ಬಸಪ್ಪ ಹತ್ರ ಸರ್ ಮುಗಿತು ಸರ್. ಥ್ಯಾಂಕ್ ಯು. ಫುಲ್ ಆಯ್ತಾ? ಒಂದಕ್ಕೆ ತಾನೇ ಇವತ್ತು ನಾ ಮಾತಾಡೋಕ್ಕೆ ಅವಕಾಶ ಇಲ್ಲ. ಇಲ್ಲಿ ಹಂಗೆ ಕಿತ್ಬಾರ್ದು ಮನೆಗೆ ಕೈ ಇರತ್ತ ನೋಡು. ಆತ ನಿನ್ನ ಗಂಡ ಮೋಸ ಮಾಡಿ ನಾನು ಏನು ಮಾಡಲಿ ಹೇಳಂಗಾರೆ ನನಗೆ 5 ಇಲ್ಲ ಅಂತ ಹೇಳಲ್ಲ. ಆರಾಮಾಗಿ ಫುಲ್ ಕತ್ಲು ರೀ. ಒಂದು ತಾಸು ಬರ್ರಿ ಚಂದಪ್ಪ ಬರ್ತಾನೆ ರೀ. ಅದೇ ಒಂದು ತೋಡ್ಕೊಂಡು ರಿಪೇರಿ ಮಾಡೋಣ. ಅದು ಒಟ್ಟು ಈಗ 6 ಗಡಿ ಆಯ್ತು. ತಾಯಿಯ ನೆನೆದೆವು ತಂದೆಯ ನೆನೆದೆವು ತಂದೆ ಬೀರಪ್ಪನ ಪಾದವು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.